ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಮಾಸಿಕ ಭವಿಷ್ಯ ಜೂನ್ 2ನೇ ವಾರದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಜೂನ್ 8ರಿಂದನೇ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮೇಷರಾಶಿಯವರು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸೋದಾದರೆ ಮಾತಿನ ಮೇಲೆ ಹಿಡಿತವಿರಬೇಕು. ಮೇಷರಾಶಿಯವರಿಗೆ ಜೂನ್ 21ರಂದು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು 2ನೇ ಮನೆಗೆ ವಾಕ್ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಎಷ್ಟೇ ಅದೃಷ್ಟವಿದ್ದರೂ ಕೂಡ ಕೋಪದಿಂದ ಆಡುವ ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಬ್ರಹ್ಮಾಸ್ತ್ರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಅಪಾರ ಧೈರ್ಯ ಮತ್ತು ಯಶಸ್ಸು. ಜೂನ್ 15ರ ನಂತರ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಅಪ್ರತಿಮ ಶಕ್ತಿಯನ್ನು ನೀಡುತ್ತದೆ. ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ಗಮನಾರ್ಹ ವಿಜಯಗಳನ್ನು ತಂದುಕೊಡುತ್ತದೆ. ಸ್ನೇಹಿತರೆ, ಮನೆಯ ಮತ್ತು ವಾಹನ ಯೋಗ. ಸ್ನೇಹಿತರೆ, ಜೂನ್ 2ರಿಂದ ನಿಮ್ಮ 4ನೇ ಮನೆಗೆ ಉಚ್ಚ ಗುರುವಿನ ಪ್ರವೇಶವು ಸ್ವಂತ ಮನೆಯನ್ನು ಖರೀದಿ ಮಾಡುವಂತಹ ನನಸು ಮಾಡುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ನೆಲೆಸಲಿದೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಜೂನ್ 8, 2026 ಜೀವನದ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಸ್ಥಿರತೆ ಅಂತಿಮವಾಗಿ ಈ ತಿಂಗಳು ಸಾಕಾರಗೊಳ್ಳುತ್ತಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಜೂನ್ 2ರಿಂದ ನಿಮ್ಮ 9ನೇ ಅಧಿಪತಿಯಾದ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ 4ನೇ ಮನೆಗೆ ಪ್ರವೇಶಿಸುವುದು ಒಂದು ಭವ್ಯವಾದಂತಹ ಯೋಗವನ್ನು ನಿರ್ಮಿಸುತ್ತದೆ. ಈ ಸಕಾರಾತ್ಮಕ ಶಕ್ತಿಗೆ ಪೂರಕವಾಗಿ ಜೂನ್ 15ರಿಂದ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಹೋರಾಟದ ಮನೋಭಾವವನ್ನು ಹೆಚ್ಚಿಸುತ್ತದೆ. ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳನು ಅಪಾರ ಚೈತನ್ಯವನ್ನು ನೀಡಿದರೂ ಅನಗತ್ಯ ಕಿರಿಕಿರಿಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಈ ತಿಂಗಳನ್ನು ನಿಮಗೆ ನಿಜವಾದ ಸುವರ್ಣ ಘಟ್ಟವನ್ನಾಗಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳನ್ನು ನೋಡಾಯಿತು. ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶನಿ. 10 ಮತ್ತು 11ನೇ ಅಧಿಪತಿಯಾಗಿರುವಂತಹ ಶನಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ವಿದೇಶ ಪ್ರಯಾಣಕ್ಕೆ ಅನುಕೂಲಕರ, ಆಸ್ಪತ್ರೆ ಭೇಟಿಗಳು ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಸಂಭವನೀಯ ಖರ್ಚುಗಳು ಹೆಚ್ಚಾಗಬಹುದು. ಇನ್ನು ಅದೇ ರೀತಿ ಬುಧ. 3 ಮತ್ತು 6ನೇ ಅಧಿಪತಿಯಾಗಿರುವಂತಹ ಬುಧ 3ನೇ ಮನೆ ಮತ್ತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ತಿಂಗಳವಿಡೀ ಚಾಣಕ್ಯ ನಿರ್ಧಾರಗಳು. ಜೂನ್ 22ರಂದು 4ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ವಿದ್ಯಾರ್ಥಿಗಳು ಮತ್ತು ಸಂವಹನ ವೃತ್ತಿಪರರಿಗೆ ಉನ್ನತ ಯಶಸ್ಸನ್ನು ತರುತ್ತದೆ. ಇನ್ನು ಶುಕ್ರ. 2 ಮತ್ತು 7ನೇ ಅಧಿಪತಿಯಾಗಿರುವಂತಹ ಶುಕ್ರ 4ನೇ ಮನೆಯಲ್ಲಿ ಜೂನ್ 8ರಿಂದ ಕರ್ಕಟಕದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸ್ನೇಹಿತರೆ, ಗುರುವಿನೊಂದಿಗಿನ ಸಂಯೋಜನೆಯು ಅತ್ಯುತ್ತಮ ಗೃಹಾಲಂಕಾರ, ವಾಹನ ಖರೀದಿ ಮತ್ತು ಆಳವಾದಂತಹ ಕೌಟುಂಬಿಕ ಪ್ರೀತಿಯನ್ನು ತರುತ್ತದೆ. ಮಂಗಳ. 1 ಮತ್ತು 8ನೇ ಅಧಿಪತಿಯಾಗಿರುವ ಮಂಗಳ 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿ ಚೈತನ್ಯ ಮತ್ತು ದೃಢತೆ. ಆನಂತರ 2ನೇ ಮನೆಯಲ್ಲಿ ಋಷಭದಲ್ಲಿ ಕುಟುಂಬದಲ್ಲಿ ವಾದ ವಿವಾದಗಳು ಸಾಧ್ಯತೆ ಇದೆ. ಇನ್ನು ಸೂರ್ಯ 5ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ
2ನೇ ಮನೆ ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಜೂನ್ 15ರವರೆಗೆ 2ನೇ ಮನೆಯಲ್ಲಿ ಮಿಶ್ರ ಫಲಿತಾಂಶಗಳು. ಆ ನಂತರ 3ನೇ ಮನೆಯಲ್ಲಿ ಕೈಗೊಂಡ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು, ಧೈರ್ಯ ಮತ್ತು ಕೀರ್ತಿ ಹೆಚ್ಚಾಗಬಹುದು. ಇನ್ನು ಗುರು 5 ಮತ್ತು 12ನೇ ಅಧಿಪತಿಯಾಗಿರುವಂತಹ ಗುರು 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ 2ರಿಂದ ಕರ್ಕಟಕದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ? ಗುರುವಿನ ಪ್ರಭಾವ ಅಂದರೆ ರಿಯಲ್ ಎಸ್ಟೇಟ್ ಖರೀದಿ, ಮಾತೃಸುಖ, ಮಾನಸಿಕ ಶಾಂತಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು, ಇನ್ನು ಅಡಚಣೆಯಿಂದ ನಿಂತು ಹೋಗಿದ್ದಂತಹ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಇದು ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದ ಆಗುವಂತಹ ಪ್ರಭಾವ ಸ್ನೇಹಿತರೆ. ಇವಾಗ ಒಂದೊಂದಾಗಿ ತಿಳಿಸೋದ್ರೆ ಹಣಕಾಸಿನ ಬಗ್ಗೆ, ವೃತ್ತಿ ಜೀವನ, ವ್ಯಾಪಾರ ವ್ಯವಹಾರ, ನಿಮ್ಮ ಹೆಲ್ತ್ ಬಗ್ಗೆ, ಕುಟುಂಬದ ಬಗ್ಗೆ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು ಬಗ್ಗೆ ಹೇಳೋದಾದರೆ ಅಂದರೆ ಧನಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅನ್ನೋದನ್ನ ನೋಡೋದಾದರೆ, ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಅಗಾಧವಾದಂತಹ ಪ್ರಗತಿಯನ್ನು ಕಾಣುವಿರಿ. ಜೂನ್ 2ರಂದು ಗುರುವು ಉಚ್ಚ ಸ್ಥಿತಿಯನ್ನು ಪಡೆಯುವುದು ಸುಗಮ ಮತ್ತು ಸ್ಥಿರವಾದ ಹಣದ ಹರಿವನ್ನು ಖಚಿತಪಡಿಸುತ್ತದೆ. ಆಸ್ತಿ ವಹಿವಾಟುಗಳ ಮೂಲಕ ನೀವು ಗಣನೀಯ ಲಾಭವನ್ನು ಗಳಿಸುವಿರಿ. ನಿಮ್ಮ ಹಿಂದಿನ ಹೂಡಿಕೆಗಳು ಸ್ನೇಹಿತರೆ ಅಂದರೆ ಮ್ಯೂಚುವಲ್ ಫಂಡ್ಗಳು ಅಥವಾ ಭೂಮಿಯಂತಹ ಅಸಾಧಾರಣ ಆದಾಯವನ್ನು ನೀಡುತ್ತವೆ. ಗೃಹೋಪಯೋಗಿ ವಸ್ತುಗಳು ಅಥವಾ ಹೊಸ ವಾಹನ ಸೇರಿದಂತೆ ನಿಮ್ಮ ಮನೆಗೆ ಅಗತ್ಯವಿರುವಂತಹ ಐಷಾರಾಮಿ ವಸ್ತುಗಳನ್ನು ಸಹ ನೀವು ಖರೀದಿಸುತ್ತೀರಿ. ಆದಾಗ್ಯೂ ಜೂನ್ 21ರಂದು ಮಂಗಳನು ನಿಮ್ಮ 2ನೇ ಮನೆಗೆ ಋಷಭಕ್ಕೆ ಸಂಪತ್ತಿನ ಮನೆಗೆ ಪ್ರವೇಶಿಸಿದ ನಂತರ ಹಠಾತ್ ಖರ್ಚುಗಳು ಎದುರಾಗಬಹುದು. ಆಸ್ತಿ ನೋಂದಣಿಗಾಗಿ ಅಥವಾ ಕುಟುಂಬದಲ್ಲಿನ ಶುಭ ಸಮಾರಂಭಕ್ಕಾಗಿ ನೀವು ಉಳಿತಾಯದ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಜೂನ್ ಕೊನೆಯ ವಾರದಲ್ಲಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ. ಯಾಕಂದರೆ ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸವನ್ನು ಮೇಷರಾಶಿಯವರು ಮಾಡಬೇಡಿ. ಇದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಹಣಕಾಸಿನಲ್ಲಿ ನೋಡಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ. ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಸಂಚರಿಸುವುದರಿಂದ ನೀವು ಅಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿರುತ್ತೀರಿ. ಸುಲಭವಾಗಿ ಸ್ನೇಹಿತರೆ ದಣಿಯದೆ ಕಠಿಣ ಕಾರ್ಯಗಳನ್ನು ನಿಭಾಯಿಸಬಲ್ಲರಿ. ಆದರೆ ಮಂಗಳನು ಉಷ್ಣ ಗ್ರಹವಾಗಿರುವುದರಿಂದ ಇದು ದೇಹದ ಉಷ್ಣತೆ, ಕಣ್ಣುಗಳಲ್ಲಿ ಉರಿ ಅಥವಾ ನಿದ್ರೆಹೀನತೆಯಂತಹ ಉಷ್ಣ ಸಂಬಂಧಿತ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. 4ನೇ ಮನೆಯಲ್ಲಿರುವಂತಹ ಗುರುವು ಅಪಾರ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತಿದ್ದಾನೆ. ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಒಲವನ್ನು ತೋರುತ್ತೀರಿ. ಜೂನ್ 21ರ ನಂತರ ಮಂಗಳನು 2ನೇ ಮನೆಗೆ ಹೋದಾಗ ಬಾಯಿಯ ಹುಣ್ಣು ಅಥವಾ ಅಲ್ಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ ಮೇಷರಾಶಿಯವರಿಗೆ. ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ಇರಲಿ ಸ್ನೇಹಿತರೆ. ಲಘು ವ್ಯಾಯಾಮವನ್ನು ಮಾಡಿ ಪ್ರತಿದಿನ. ಈ ರೀತಿ ಮಾಡುವುದರಿಂದ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮೇಷರಾಶಿಯವರು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಸ್ನೇಹಿತರೆ 8ನೇ ತಾರೀಕಿಂದ ಒಂದು ಹಬ್ಬವಿದ್ದಂತೆ. ರಿಯಲ್ ಎಸ್ಟೇಟ್, ನಿರ್ಮಾಣ ವಲಯ, ಆಟೋಮೊಬೈಲ್ ಮಾರಾಟ ಮತ್ತು ಇಂಟೀರಿಯರ್ ಡಿಸೈನ್ನಲ್ಲಿ ತೊಡಗಿರುವವರಿಗೆ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ಅಪಾರ ಆರ್ಥಿಕ ಲಾಭವನ್ನು ಸುರಿಸಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರದ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು. ಸೂರ್ಯನು 3ನೇ ಮನೆಯಲ್ಲಿ ಇರುವುದರಿಂದ ಗುತ್ತಿಗೆದಾರರಿಗೆ ಸರ್ಕಾರಿ ಟೆಂಡರ್ಗಳನ್ನು ಪಡೆಯುವಂತಹ ಉತ್ತಮ ಅವಕಾಶ ಸಿಗಬಹುದು. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕವನ್ನು ಸ್ಥಾಪಿಸುವಿರಿ. ಎಂಜಿನಿಗಳನ್ನು ನಡೆಸುತ್ತಿರುವವರು ಅಥವಾ ಸಂವಹನ ಕಮ್ಯುನಿಕೇಷನ್ ವಲಯದಲ್ಲಿ ಕೆಲಸ ಮಾಡುವವರು ಬುಧನ ಬೆಂಬಲದಿಂದ ಜೂನ್ ದ್ವಿತೀಯಾರ್ಧದಿಂದ ಲಾಭದಾಯಕ ಮತ್ತು ಹೊಸ ಒಪ್ಪಂದಗಳನ್ನು ಅಂತಿಮ ಸಿಗಲಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ವೃತ್ತಿ ಜೀವನದ ಬಗ್ಗೆ.
ಅಂದರೆ ನಿಮ್ಮ ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ವೃತ್ತಿ ಅಧಿಪತಿಯಾದ ಶನಿಯು 12ನೇ ಮನೆಯಲ್ಲಿದ್ದರೂ ಈ ತಿಂಗಳು ಗ್ರಹಗಳ ಬೆಂಬಲವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ಜೂನ್ 15ರಂದು ಸೂರ್ಯನು 3ನೇ ಮನೆಗೆ ಪ್ರವೇಶಿಸುವುದು ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಬೆಳವಣಿಗೆಗಳನ್ನು ತರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಬಡ್ತಿ ಅಥವಾ ಇಂಕ್ರಿಮೆಂಟ್ಗಳು ಅಂತಿಮವಾಗಿ ಈಗ ಕೈಗೂಡಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಒಳೆಯುತ್ತವೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ. ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ. ಇದಲ್ಲದೆ ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ನಿಮ್ಮ ಕೆಲಸದ ವಾತಾವರಣವನ್ನು ಅತ್ಯಂತ ಆಹ್ಲಾದಕರ ಮತ್ತು ಶಾಂತಿಯುತವಾಗಿಸುತ್ತದೆ. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರು ಅಥವಾ ವೃತ್ತಿಪರ ವರ್ಗಾವಣೆಯನ್ನು ಬಯಸುವವರಿಗೆ ತಿಂಗಳ ಕೊನೆಯಲ್ಲಿ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗಲಿದೆ ಸ್ನೇಹಿತರೆ. ಅದಿಯಾಗೋ ಮಂಗಳನು ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಮೂಲಕವೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು ಉತ್ತಮವಾಗಿರುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ. ಮೇಷರಾಶಿಯವರಿಗೆ ಈ ಜೂನ್ ತಿಂಗಳು ನಿಮ್ಮ ಕೌಟುಂಬಿಕ ಜೀವನಕ್ಕೆ ನಿಜವಾದಂತಹ ಆಶೀರ್ವಾದ ಸಿಗಲಿದೆ. ಸುಖ ಸ್ಥಾನದ 4ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ನಿಮ್ಮ ಮನೆಯಲ್ಲಿ ಸಂತೋಷಕರ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಸಂಬಂಧಿಕರು ಮತ್ತು ಸ್ನೇಹಿತರ ಆಗಮನವು ಮನೆಯನ್ನು ರೋಮಾಂಚಕ ಮತ್ತು ಉತ್ಸಾಹಭರಿತವನ್ನಾಗಿಸುತ್ತದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ, ಅಂದರೆ ಯಾರಿಗೆ ಮದುವೆಯಾಗಿಲ್ಲ, ಮದುವೆಗೆ ಸ್ನೇಹಿತರೆ ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಸಂಬಂಧಗಳು ಒದಗಿ ಬರಲಿದೆ. ಅದಿಯಾಗೋ ತಿಂಗಳ ಅಂತ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಜೂನ್ 21ರಂದು ಮಂಗಳನು ಮಾತಿನ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಭಾಷೆಯಲ್ಲಿ ಅರಿವಿಲ್ಲದೆ ಕಠಿಣತೆ ನುಸುಳಬಹುದು. ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು. ಅವರು ನನ್ನ ಮಾತೇಕೆ ಕೇಳಬಾರ್ದು ಎಂಬ ಅಹಂಕಾರದ ಮನೋಭಾವವನ್ನು ಬದಿಗಿಟ್ಟು ರಾಜಿ ಮಾಡಿಕೊಳ್ಳುವುದನ್ನು ಕಲಿಯುವುದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುತ್ತದೆ. ಈ ಸಣ್ಣ ಪುಟ್ಟ ವಾದ ವಿವಾದಗಳಿಂದನೇ ದೊಡ್ಡ ಮನಸ್ತಾಪಗಳು ಉಂಟಾಗಬಹುದು. ಆದಷ್ಟು ನಿಮ್ಮ ಮಾತನ್ನು ಹತೋಟಿಯಲ್ಲಿಟ್ಕೊಂಡು ಸ್ನೇಹಿತರೆ ದುಡುಕಿನ ಮಾತುಗಳಿಂದ ದೂರ ಬಂದು ಮೌನವನ್ನು ವರ್ತಿಸುವುದು ಬಹಳ ಮುಖ್ಯ. ಜೊತೆಗೆ ಅಲ್ಲಿಗಲ್ಲೇ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ. ಆದಷ್ಟು ರಾಜಿ ಮಾಡಿಕೊಳ್ಳುವುದನ್ನು ಕಲಿಯುವುದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುತ್ತದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ. ಇನ್ನು ಮೇಷರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ವಿದ್ಯಾಸ್ಥಾನದ 4ನೇ ಮನೆಯ ಮೂಲಕ ಗುರು ಮತ್ತು ಬುಧನ ಸಂಚಾರ ಜೂನ್ 22ರಿಂದ ಈ ಸಂಚಾರವು ವಿದ್ಯಾರ್ಥಿಗಳಿಗೆ ಅಪ್ರತಿಮ ಏಕಾಗ್ರತೆಯನ್ನು ಕರುಣಿಸುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವವರು ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವವರು ತಾವು ಬಯಸಿದಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ಹೆಚ್ಚಿನ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಮತ್ತು ಜೂನ್ 15ರ ನಂತರ ಸೂರ್ಯನ ಅನುಕೂಲಕರ 3ನೇ ಮನೆಯ ಸಂಚಾರದಿಂದ ವಿಜಯಶಾಲಿಯಾಗಿರುತ್ತೀರಿ ಅಂತಲೇ ಹೇಳಬಹುದು. ಪ್ರತಿದಿನ ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ನೀವು ಎಷ್ಟು ಕಷ್ಟಪಟ್ಟು ಸ್ನೇಹಿತರೆ ಆಸಕ್ತಿಯಿಂದ ಏಕಾಗ್ರತೆಯಿಂದ ಗುರು ಹಿರಿಯರನ್ನು ಗೌರವಿಸಿ ತಂದೆ ತಾಯಿಯ ಮಾತನ್ನು ಪಾಲಿಸಿ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರ್ಯಾಂಕ್ ಅನ್ನು ನೋಡಲಿದ್ದೀರಿ, ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ. ಸೊ ಹಾಗಾಗಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಈ ತಿಂಗಳು ಗುರು ಮತ್ತು ಸೂರ್ಯನ ಅದ್ಭುತ ಗ್ರಹಗತಿಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು
ಮತ್ತು ಮಂಗಳನ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಶಾಂತಗೊಳಿಸಲು ನಾನು ಹೇಳುವಂತಹ ಪರಿಹಾರವನ್ನು ಅಭ್ಯಾಸ ಮಾಡಿ. ಮೊದಲನೇದಾಗಿ ಕುಜದೋಷ ಅಂದರೆ ಜೂನ್ 21ರ ನಂತರ 2ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವ ವಾಗ್ದೋಷಗಳನ್ನು ಸಮನ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳಿಂದ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ, ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ, ಉಚ್ಚ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಮತ್ತು ಕೌಟುಂಬಿಕ ಶಾಂತಿಗಾಗಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕಡಲೆಕಾಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ತಾಯಿಯ ಸೇವೆ, 4ನೇ ಮನೆಯು ತಾಯಿಯನ್ನು ಸೂಚಿಸುವುದರಿಂದ ನಿಮ್ಮ ತಾಯಿಯನ್ನು ಅಥವಾ ವಯಸ್ಸಾದ ಮಹಿಳೆಯರನ್ನು ಗೌರವಿಸಿ ಮತ್ತು ಅವರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡುವುದರಿಂದ ಈ ತಿಂಗಳು ನಿಮ್ಮೆಲ್ಲ ಸಕಾರಾತ್ಮಕ ಆಸೆಗಳು ಈಡೇರುತ್ತವೆ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಅದು ಹಣ ಸಹಾಯವಾಗಬಹುದು, ಬಟ್ಟೆ ದಾನ, ಅನ್ನದಾನ, ಇದು ಶ್ರೇಷ್ಠ ದಾನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಪರಿಹಾರಗಳನ್ನು ಮೇಷರಾಶಿಯವರು ಮಾಡಿ. ಇನ್ನು ಅದೇ ರೀತಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಬಟ್ಟೆಯನ್ನು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಕಷ್ಟಗಳು ಕಡಿಮೆಯಾಗಲಿದೆ ಸ್ನೇಹಿತರೆ. ತಪ್ಪದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಮೇಷರಾಶಿಯವರಿಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿ ದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.